ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದ ಆಲಮಟ್ಟಿ ರಸ್ತೆಯಲ್ಲಿ ಶನಿವಾರ 2025-26ನೇ ಸಾಲಿನ ಜಿಲ್ಲಾ ಪಂಚಾಯತ್ ಲಿಂಕ್ ಡಾಕ್ಯುಮೆಂಟ್ ಯೋಜನೆಯಡಿ ಮೀನುಗಾರಿಕಾ ಇಲಾಖೆಯ ನೂತನ ಕಚೇರಿಯ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕ ಸಿ.ಎಸ್. ನಾಡಗೌಡ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ನಮ್ಮ ಭಾಗದ ನಾರಾಯಣಪುರ ಹಾಗೂ ಆಲಮಟ್ಟಿ ಜಲಾಶಯದ ಮಧ್ಯೆ ಬರುವ ಕೃಷ್ಣಾ ನದಿ ತೀರದಲ್ಲಿ ವ್ಯಾಪಕವಾಗಿ ಮೀನುಗಾರಿಕೆಗೆ ಅವಕಾಶವಿದೆ. ಯುವಕರು ಈ ಕ್ಷೇತ್ರದಲ್ಲಿ ಸೂಕ್ತ ತರಬೇತಿ ಪಡೆದುಕೊಂಡರೆ ನಿರುದ್ಯೋಗ ಮತ್ತು ಬಡತನ ಸಮಸ್ಯೆ ನಿವಾರಣೆ ಮಾಡಲು ಸಾಧ್ಯವಿದೆ ಎಂದು ಹೇಳಿದರು. ಅದು ಆಲಮಟ್ಟಿಗೆ ಆಗಬೇಕು ಯೋಗ್ಯ ಅನ್ನುವಂತಹ ಪ್ರಶ್ನೆ ಬಂದಾಗ ಅದರ ಜೊತೆ ನಾವು ಕೂಡ ಧ್ವನಿ ಕೂಡಿಸಿದ್ವಿ. ಯಾಕಂದ್ರೆ ಎರಡೂ ಮಧ್ಯೆ ಇರ್ತಕ್ಕಂಥ ಡ್ಯಾಮಿನ ಮಧ್ಯೆ ಇರ್ತಕ್ಕಂಥ ಒಂದು ಸೆಂಟರ್ ಆಗುತ್ತೆ ಅಂತ ಹೇಳಿ ಈ ವರ್ಷ ಹೋದ ವರ್ಷ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ. ಈಗಾಗಲೇ ಕೌಶಲ್ಯ ಅಭಿವೃದ್ಧಿ ತರಬೇತಿ ಫಾರ್ಮ್ ಕೆಲಸ ಈಗಾಗಲೇ ಪ್ರಾರಂಭ ಮಾಡಿದೆ. ಕೌಶಲ್ಯ ತರಬೇತಿ ಇದ್ದು ಈಗಾಗಲೇ ಅದನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ನಿಮಗೆ ಹೋಗಿ ಟ್ರೈನಿಂಗ್ ಪಡೀಲಿಕ್ಕೆ ಅನುಕೂಲ ಆಗ್ತೈತಿ. ನೀವು ಕೂಡ ಮೀನಕ್ಕೆ ಎದಕ್ ಹೋಲಿಸ್ತಾರಪ್ಪ ಅಂತಂದ್ರ, ಮೀನನ್ನ ಎದಕ್ ಹೋಲಿಸ್ತಾರಂದ್ರ ಮೀನಿನ ಲಕ್ಷ್ಮಿಗೆ ಹೋಲಿಸ್ತಾರೆ. ಇದನ್ನ ತಿಳ್ಕೊಳಕ್ ಕಲೀರಿ. ಮೀನನ್ನ ಲಕ್ಷ್ಮಿಗೆ ಹೋಲಿಸ್ತಾರೆ. ಬೇರೆ ಯಾವ ಪ್ರಾಣಿಗೆ ಕುದುರೆ ಬಿಟ್ರೆ ಕುದುರೆ ಭೂಮಿ ಮೇಲೆ ಓಡಾಡೋ ಕುದುರೆನ ಲಕ್ಷ್ಮಿಗೆ ಹೋಲಿಸ್ತಾರೆ. ಅದ ಬಿಟ್ರೆ ಏನಪ್ಪಾ ಅಂದ್ರೆ ನವಿಲನ್ನ ಹೋಲಿಸ್ತಾರೆ. ಅದನ್ನ ಬಿಟ್ರೆ ಇದನ್ನ ಹೋಲಿಸೋದು ಯಾವುದಂದ್ರೆ ಮೀನಕ್ಕೆ ಲಕ್ಷ್ಮಿಗೆ ಹೋಲಿಸ್ತಾರೆ. ಅಂದ್ರೆ ಇದರಿಂದ ಬರುವಂತ ಆದಾಯ ಸಾಕಷ್ಟು ಆದಾಯವನ್ನು ಪಡಿಬಹುದು ನೀವು. ಇಲಾಖೆಯ ಸಹಾಯಕ ನಿರ್ದೇಶಕ ಶರಣಗೌಡ ಬಿರಾದರ ಮಾತನಾಡಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮೀನುಗಾರಿಕಾ ಉತ್ಪಾದನಾ ಕೇಂದ್ರವನ್ನು ಆಲಮಟ್ಟಿ ಜಲಾಶಯ ವ್ಯಾಪ್ತಿಯಲ್ಲಿ ಆರಂಭಿಸಲಾಗಿದೆ. ಮೀನುಗಾರಿಕೆ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಆರಂಭಕ್ಕೆ ಒತ್ತು ನೀಡಲಾಗಿದೆ. ಈ ಹಿಂದೆ ಮೀನುಮರಿಗಳನ್ನು ತರಲು ಹೊಸಪೇಟೆ, ಶಿವಮೊಗ್ಗಕ್ಕೆ ನಮ್ಮ ರೈತರು ಹೋಗಬೇಕಿತ್ತು. ಆದರೆ ಈಗ ಸಿದ್ದಾಪುರದ ಮೀನುಗಾರಿಕಾ ಉತ್ಪಾದನಾ ಕೇಂದ್ರದಿಂದ ಶೇಕಡ 80% ಮರಿಗಳು ಲಭ್ಯವಾಗುತ್ತಿವೆ ಎಂದು ಹೇಳಿದರು. ಹೋಗ್ಬೇಕು, ಹೊಸಪೇಟೆ ಹೋಗ್ಬೇಕು, ಅಲ್ಲಿಂದ ತಂದು ಇಲ್ಲಿ ಸಾಕಣೆ ಮಾಡೋಷ್ಟರಲ್ಲಿ ಒಂದು ಅರ್ಧ ಮೀನು ಸತ್ತು ಹೋಗ್ತಿದ್ದ ಮೀನುಗಾರರಿಗೆ. ಇಲ್ಲೇ ಉತ್ಪಾದನೆ ಐತೆ ಅಂತ ಹೇಳಿದ್ರೆ ಆ ಮೀನುಗಾರಿಯನ್ನು ಹತ್ರ ಒಯ್ದು ಹಾಕೊಂಡ್ರೆ 80-90% ನಮ್ಮಲ್ಲಿ ಏನು ಜೀವಂತ ಉಳಿತವೆ ಅನ್ನಂತ ಒಂದು ಕಾನ್ಸೆಪ್ಟ್. ಸಾಹೇಬ್ರಿಗೆ ಅದು ಏನು ಗೊತ್ತಿಲ್ಲ, ಮೀನುಗಾರಿಕೆ ವಿಷಯದಲ್ಲಿ ಎಷ್ಟು ಅವರು ಆಳವಾಗಿ ಸ್ಟಡಿ ಮಾಡಿದ್ರು ನನಗೆ ಗೊತ್ತಿಲ್ಲ. ಸರ್ ಜೊತೆ ಒಂದು ಸಾರಿಗೆ ಡಿಸ್ಕಷನ್, ಶಾಸಕರು ಮೋಸ್ಟ್ಲಿ ಮಾಜಿ ಶಾಸಕರು ಇದ್ರು ಅವಾಗ ಕುತ್ಕೊಂಡು ಡಿಸ್ಕಷನ್ ಮಾಡುವಾಗ ಸರ್ ಅವರು ಏನ್ ಹೇಳಿದ್ರು, ಆ ಮೀನಿನ ಆಹಾರ ಪದ್ಧತಿ ಹೇಗೆ, ಮೀನು ಎಷ್ಟು ವಿಧಗಳಲ್ಲಿ ಮೈತದೆ ಮತ್ತು ಯಾವ ಜಾತಿಯ ಮೀನು ಹೇಗೆ ಮೈತದಂತ ಅಷ್ಟು ಅವರಿಗೆ ಅದ್ರ ಬಗ್ಗೆ ಒಂದು ಅಪಾರವಾದ ನಾಲೆಜ್ ಇತ್ತು. ಅದು ನೋಡಿ ನನಗೂ ಹೆಚ್ಚಾಯಿತು ನಾಲೆಜ್. ಏನು ಸಾಹೇಬ್ರಿಗೆ ಇಷ್ಟೊಂದೆಲ್ಲ ವಿಷಯಗಳು ಶೇಖರಣೆ ಮಾಡ್ಕೊಂಡಿದ್ದಾರೆ. ಸರ್ಫೇಸ್ ಫೀಡ್ರು, ಮಿಡ್ ವಾಟರ್ ಫೀಡ್ರು, ಬಾಟಮ್ ಪದ್ಧತಿಯನ್ನು ಹುಡ್ಕೊಂಡು ಹೋಗ್ತಾನಂತ ವಿಷಯಗಳು ಕೂಡ ಅವರು ಶೇಖರಣೆ ಮಾಡ್ಕೊಂಡಿದ್ರು ತಲೆಯಲ್ಲಿ. ನನಗೆ ಬಹಳ ಖುಷಿ ಆಯ್ತು. ಆದ್ಮೇಲೆ ಆ ನಾರಾಯಣಪುರ ಮೀನುಮರಿ ಪಾಲನಾ ಕೇಂದ್ರ ಅದೊಂದು ಒಳ್ಳೆ ರೀತಿಯಿಂದ ಮಾಡಿಬಿಡಮ್ಮ ಶರಣಗೌಡ. ನೀವು ಒಂದು ಎಲ್ಲ ಟೆಕ್ನಿಕಲಿ ನೀವು ಎಲ್ಲ ಇದು ಮಾಡಿದ್ರೆ ನಾನು ಸಾಹೇಬ್ರಿಗೆ ಹೇಳಿ ನಾನು ಬಜೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಳೆ ಬಜೆಟ್ ಕೊಟ್ಟರು ಸರ್ ಇವತ್ತಿನ ಮಿತಿಗೆ ತಾವು ಅವತ್ತಿನ ವಿಷಯದಲ್ಲಿ ನೀವು ಬಜೆಟ್ ಕೊಟ್ಟಿರಲಿಲ್ಲ ಅಂದರೆ ಆ ಮೀನು ಮರಿ ಪಾಲನಾ ಕೇಂದ್ರ ಒಂದು ಅರ್ಧ ಉಳಿತಿತ್ತೋ ಎಲ್ಲೋ ಗೊತ್ತಿಲ್ಲ. ನಾವು ಅಷ್ಟೆಲ್ಲ ಮಾಡಿದಕ್ಕೆ ಸರ್ ನಾವು ಕೊನೆಗೆ ಎಲ್ಲಿಗೆ ಬಂತಂತ ಹೇಳಿದ್ರೆ DR ವ್ಯಾನ್ ತೊಗೊಂಡು ಇಲ್ಲ ಪೊಲೀಸ್ ಸೆಕ್ಯೂರಿಟಿ ತೊಗೊಂಡು ಸುಮಾರು 8-10 ಎಕರೆ ಜಮೀನನ್ನು ಆ ಎಕ್ವಿಷನ್ ಮಾಡಿದಂಥ ಲ್ಯಾಂಡ್ ಎಲ್ಲ ಖಾಲಿ ಮಾಡಿಸಿ ಅಲ್ಲಿ ಚೈನ್ಲಿಂಗ್ ಫೆನ್ಸಿಂಗ್ ಹಾಕ್ಬಿಟ್ಟವೆ. ಈ ಪರ್ಮನೆಂಟ್ ಆಗಿ ಉಳಿತದೆ. ಯಾರು ಬಂದಿಸಿದ ಮಧ್ಯದಲ್ಲಿ ಬಂದು ನಮ್ಮ ಜಾಗ ಹುಡ್ಕೊಳ್ಳೋದಂತ ವ್ಯವಸ್ಥೆ ಇತ್ತು. ಅಂದರೆ ಸಾಹೇಬರು ಏನಂತ ಹೇಳಿದ್ರೆ ಇವತ್ತು ಸಣ್ಣ ಇಲಾಖೆ ಇದೆ ಅಂತ. ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಇರ್ಫಾನ್ ಬಾಂಗಿ ಮಾತನಾಡಿ, ಜಿಲ್ಲಾ ಪಂಚಾಯತ್ನಿಂದ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಹೊಸ ಜಾಗೆಯನ್ನು ಶಾಸಕ ಸಿ.ಎಸ್. ನಾಡಗೌಡರು ಕಾಳಜಿಯಿಂದ ನೀಡಿದ್ದಾರೆ. KRADL ಮುಂದುವರೆದ ಕಾಮಗಾರಿ ಎಂದು 50 ಲಕ್ಷ ರೂಪಾಯಿಯನ್ನು ನೀಡಿದೆ. ವಿಶೇಷ ಘಟಕ ಯೋಜನೆಯಡಿ ಮೀನುಗಾರಿಗೆ ಒಂದು ವಾಹನ ಮಂಜೂರಾಗಿದ್ದು ಮೀನುಗಾರಿಗೆ ಲೈಫ್ ಜಾಕೆಟ್ ಹಾಗೂ ಬಲೆಯನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಸನ್ಮಾನ ಶಾಸಕರು ಬಹಳ ನಮಗೆ ಈ ಬಹಳ ಮುತುವರ್ಜಿ ವಹಿಸಿ ನಮಗೆ ಸಹಾಯ ಮಾಡಿದ್ದಾರೆ. ಇಲ್ಲಾಂದ್ರೆ ನಮಗೆ ಈ ಜಾಗ ತಗೊಳ್ಳೋಕೆ ಸಾಧ್ಯವಾಗ್ತಿರ್ಲಿಲ್ಲ. ಇವತ್ತಿನ ದಿವಸ ಅವರೇ ಶಿಲಾನ್ಯಾಸ ಮಾಡಿದ್ದಾರೆ. ಇಲಾಖೆ ಪರವಾಗಿ ನಾನು ಬಹಳ ಅಂದ್ರೆ ಎಷ್ಟು ನಾವು ಹೇಳೋದು ಕಡಿಮೆ ಇದೆ. ನಾನು ಧನ್ಯವಾದ ಅರ್ಥ. ಈ ಒಂದು ನಾವು KRADL ಒಂದು ಸಂಸ್ಥೆಗೆ 26 ಲಕ್ಷ ಈ 24-25ನೇ ಸಾಲಿಗೆ ನಾವು ಬಜೆಟ್ ಯಾರು ಕೊಟ್ಟಿದ್ದೀವಿ. ಮತ್ತು ಮುಂದುವರೆದ ಕಾಮಗಾರಿ ಅಂತೇಳಿ ನಾವು ಪ್ರಪೋಸ್ ಮಾಡಿದ್ವು. ಅದು ಕೂಡ ಬಜೆಟ್ ಬಂದದ. ಹಂಗಾಗಿ 50 ಲಕ್ಷಕ್ಕೆ ಯಾವುದೇ ರೀತಿ ನಮಗೆ ತೊಂದರೆ ಇಲ್ಲ. ಈ ಕೆಲಸ ಕಂಪ್ಲೀಟ್ ಮಾಡ್ಬೋದು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಹಿರಿಯ ಮುಖಂಡ MB ನಾವದಗಿ, ಪುರಸಭೆ ಮಾಜಿ ಅಧ್ಯಕ್ಷ ಮಹಬೂಬ್ ಗೋಳಸಂಗಿ, KPCC ಸದಸ್ಯ ರಮೇಶ್ ಓಸ್ವಾಲ್, ವೀರಶೈವ ಲಿಂಗಾಯತ ಸಮಾಜದ ಮುಖಂಡ ಪ್ರಭುರಾಜ್ ಕಲಬುರ್ಗಿ, ಉದ್ಯಮಿ ಶರಣು ಸಜ್ಜನ್, ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸತೀಶ್ ಓಸ್ವಾಲ್, ರಾಜು ಕರಡ್ಡಿ, ಸಂಗನಗೌಡ ಬಿರಾದಾರ್, ಡಾಕ್ಟರ್ ವಿಜಯಕುಮಾರ್ ಗುಳಿ, ಸದು ಮಠ್, ನಾಗರಾಜ್ ಬಿರಾದಾರ್, ಪ್ರಥಮ ದರ್ಜೆ ಗುತ್ತಿಗೆದಾರ ಸುರೇಶ್ ಗೌಡ ಪಾಟೀಲ್ ಇಂಗಳಿಗೇರಿ, ಲಕ್ಷ್ಮಣ್ ಲಮಾನಿ ಸೇರಿದಂತೆ ಹಲವರು ಇದ್ದರು. ಇದೇ ವೇಳೆ ವಿಶೇಷ ಘಟಕ ಯೋಜನೆ ಗೆದ್ದಲುವರಿಯ ಶಾಂತವಾಯಿ ಲಮಾನಿ ಅವರಿಗೆ ಮೀನುಗಾರಿಕೆಗಾಗಿ ಗೂಡ್ಸ್ ಕ್ಯಾಬನ್ನು ವಿತರಿಸಲಾಯಿತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ.
ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.